ಹಾಯ್ ಹಲೋ ನಮಸ್ತೆ. ಇದೇನಪ್ಪ ಇವರು ಈ ಥರ ಹಿಡ್ಕೊಂಡಿದ್ದಾರೆ, ಸೀರೆ ತೋರಿಸ್ತಾ ಇದ್ದಾರೆ. ಏನೋ ಸೀರೆ ವ್ಯಾಪಾರಕ್ಕೆ ಇಳಿದು ಬಿಟ್ರ ಅಂತ ಯೋಚನೆ ಮಾಡ್ತಾ ಇದ್ದಾರಾ? ಇಲ್ಲ, ಇದು ನಮ್ಮ ಶಾಪಿಗೆ ಬಂದಿರುವಂತಹ ಮದುವೆ ಬ್ಲೌಸ್ಗಳು ಕಸ್ಟಮರ್ಸ್ದು. ಅವರು ಫ್ರೆಂಡ್ಲಿ ಬಜೆಟಲ್ಲಿ ಮಾಡಿಕೊಡಿ ಅಂತ ಕೇಳಿದರು. ನೋಡಿ, ಇದು ಮಿಷಿನ್ ವರ್ಕು. ಇದೇನು ಹ್ಯಾಂಡ್ ವರ್ಕ್ ಅಂತ ಥಿಂಕ್ ಮಾಡ್ತಾಯಿದ್ದು. ನೋಡಿ, ಮಿಷಿನ್ ವರ್ಕು. ನಮ್ಮ ಹತ್ರ ಮಿಷಿನ್ ವರ್ಕ್ ಕೂಡ ಹ್ಯಾಂಡ್ ವರ್ಕ್ ಥರ ಫಿನಿಶಿಂಗ್ ಇರುತ್ತೆ. ಕೆಲವೊಬ್ಬರೆಲ್ಲ ಕೇಳ್ತಾರೆ, ಕಮ್ಮಿ ಬಜೆಟಲ್ಲಿ ಮಾಡಿಕೊಡಿ, ಅಲ್ಲಷ್ಟಕ್ಕೆ ಮಾಡ್ತಾರೆ, ಇಲ್ಲಿ ಇಷ್ಟಕ್ಕೆ ಮಾಡ್ತಾರೆ ಅಂತ. ಅದನ್ನು ಕೂಡ ನಾನು ಅಬ್ಸರ್ವ್ ಮಾಡಿದ್ದೀನಿ. ನಮ್ಮ ಸುತ್ತಮುತ್ತ ಸರೌಂಡಿಂಗ್, ಆನೇಕಲ್ ಸುತ್ತಮುತ್ತ ಬನ್ನೇರುಘಟ್ಟ ಸರೌಂಡಿಂಗ್ ಇರುವಂತಹ, ಬೇಗಹಳ್ಳಿ ಆ ಕಡೆ ಈ ಕಡೆ ಸರೌಂಡಿಂಗಲ್ಲಿ ಇರುವಂತಹ ಶಾಪ್ಗಳಲ್ಲಿ ವರ್ಕ್ಗಳನ್ನ ತೊಗೊಬಂದು ತೋರಿಸ್ತಾರೆ. ಮಿಷಿನ್ ವರ್ಕ್ನ ಅದು ಜರಿಯಲ್ಲಿ ಹೊಡೆದಿರ್ತಾರೆ. ಮತ್ತು ಇದೇನಿದೆ ಫ್ಲವರ್ಸ್ಗಳೆಲ್ಲ ಫುಲ್ಲು ಥ್ರೆಡ್ಡಲ್ಲಿ ಫಿಲ್ ಮಾಡಿರಲ್ಲ. ನೋಡಿ, ನಾನು ಇವಾಗ ತೋರಿಸ್ತಾ ಇದ್ದೀನಿ. ನೋಡಿ, ಫುಲ್ ಫಿಲ್ ಮಾಡಿರಲ್ಲ. ಏನಂದರೆ ಸುಮ್ಮನೆ ಬೇಕಾಬಟ್ಟಿ ಸುಮ್ಮನೆ ಆ ಹೂವನ್ನ ಎಂಡ್ ಫಿನಿಶಿಂಗ್ ಅಷ್ಟೇ ಕೊಟ್ಟಿರ್ತಾರೆ. ಸೆಂಟ್ರಲ್ಲಿ ಯಾವುದೇ ಥರದ ಥ್ರೆಡ್ ಲೋಡಿಂಗ್ ಕೊಟ್ಟಿರಲ್ಲ. ನೋಡಿ, ನಾವು ಬಾಲ್ ಚೈನ್ ಕೂಡ ಯೂಸ್ ಮಾಡಿದ್ವಿ. ನಿಮಗೆ ನೋಡಿ ಪರ್ಫೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಈ ಥರ ಆ ಬ್ಲೌಸ್ನ ಮಿಷಿನ್ ವರ್ಕ್ನ ಹ್ಯಾಂಡ್ ವರ್ಕ್ ಥರ ಲುಕ್ ಬರುವಂತಹ ಫಿನಿಶಿಂಗ್ನ ಕೊಟ್ಟಿರ್ತೀವಿ. ಇದೆಲ್ಲ ಒಂದು ಕಸ್ಟಮರ್ಸು. ನೋಡಿ, ಇದು ಹ್ಯಾಂಡ್ ವರ್ಕು. ನೋಡಿ, ಪಿಂಕಲ್ಲಿ ಬ್ಲೂ, ರಾಯಲ್ ಬ್ಲೂ ಕಾಂಬಿನೇಷನ್ ಬಂದಿದೆ. ನೋಡಿ, ಸಖತ್ತಾಗಿ ಹ್ಯಾಂಡ್ ವರ್ಕು, ಸಖತ್ತಾಗಿ ಕಾಣಿಸ್ತಾ ಇದೆ. ಸಿಂಪಲಾಗಿ ರಿಚ್ ಲುಕ್ ಕೊಡ್ತಾ ಇದೆ. ನೋಡಿ, ನೀವೇ ನೋಡ್ತಾ ಇದ್ದೀರಾ. ಇದಕ್ಕೆ ಸೆಂಟ್ರಲಿ ಸ್ಲೀವಿಗೆ ಅಲ್ಲಲ್ಲಿ ಚಿಕ್ಕದಾಗಿ ಒಂದು ಡಾಟ್ಸ್ಗಳನ್ನ ಕೊಟ್ಟಿದ್ದೀವಿ, ಬುಟ್ಟಾಸ್ ಹಾಕಿದ್ದೀವಿ. ನೋಡಿ, ಇದು ವೈಟ್ ಪರ್ಲು ವಿತ್ ಗೋಲ್ಡ್ ಕಲರ್ ಬೀಡ್ಸಲ್ಲಿ ಮಾಡಿರುವಂಥದ್ದು. ನೋಡಿ, ಕ್ಯೂಟಾಗಿ ಫ್ರಂಟು ಬ್ಯಾಕು ಸ್ಲೀವು ಮತ್ತು ಡೋರಿ ದಾರ ಕೂಡ ನೋಡಿ, ನಾವು ಇದು ಲಟ್ಕನ್ ಕೂಡ ತುಂಬ ಕ್ಯೂಟಾಗಿ ಮಾಡಿದ್ದೀವಿ. ನೋಡಿ, ಸ್ಲೀವ್ಸ್ಗಳೆಲ್ಲ ನೋಡಿ ಚಿಕ್ಕದಾಗಿ ಡಾಟ್ಸ್ಗಳು ಕೊಟ್ಟು. ನೋಡಿ, ಇದು ಕೂಡ ಒಂದು ಯಾವುದು ಅಂತಂದರೆ, ಇದು ಸೀರೆ ಬ್ರೈಡಲ್ ಸ್ಯಾರಿ ಟಿಶ್ಯೂ ಅಲ್ಲಿ. ನೋಡಿ, ಇದು ಕೂಡ ಬ್ಲೌಸು ಮತ್ತು ಸ್ಯಾರಿ ಒಂದೇ ಥರ ಸೆಲ್ಫ್ ಕಲರು, ಆಪೋಸಿಟ್ ಕಲರ್ಸ್ ಇಲ್ಲ. ಹಾಗಾಗಿ ನೋಡಿ, ಇದನ್ನು ನಾವು ಯಾವ ಥರ ಮಾಡಿದ್ದೀವಿ ಅಂತ. ಇದು ಕಸ್ಟಮರ್ಸು ನಮಗೆ ಕೊಟ್ಬಿಟ್ಟು ನೀವೇ ಚಾಯ್ಸ್ ಮಾಡಿಬಿಟ್ಟು ಡಿಸೈನ್ ಮಾಡಿಕೊಡಿ. ನೋಡೋದಕ್ಕೆ ತುಂಬ ಲುಕ್ ಆಗಿರಬೇಕು. ಮತ್ತು ಪ್ರೈಸ್ ಅವರೇ ಹೇಳಿದರು, ಇಷ್ಟು ಪ್ರೈಸಲ್ಲಿ ನನಗೆ ಮಾಡಿಕೊಡಿ ಅಂತ. ಹಾಗಾಗಿ ಆ ಪ್ರೈಸಲ್ಲಿ ನಾವು ಅದನ್ನು ಮಾಡಿರುವಂಥದ್ದು. ಮತ್ತು ಸಾರಿ ಕುಚ್ ಕೂಡ ಫಸ್ಟ್ ತೋರಿಸ್ದೆ, ಅದು ನಮಗೆ ಕೊಟ್ಟಿರುವಂಥದ್ದು. ನೋಡಿ, ಇದು ಕೂಡ ಹ್ಯಾಂಡ್ ವರ್ಕು ಥ್ರೆಡ್ಡಲ್ಲಿ. ಇದು ಕೊಟ್ಟಿರುವಂಥ ಸಾರಿಯಲ್ಲಿ ಪ್ಯೂರ್ ರೇಷ್ಮೆ ಅಂತಂದರೆ ಇದೇ ಸಾರಿಯಾಗಿತ್ತು. ಇದಕ್ಕೆ ಅವರು ಏನು ಬೀಡ್ಸ್ಗಳು ಮಣಿಯಲ್ಲಿ ಮಾಡಬೇಕಾಗಿತ್ತು ಅಂತ ಫಸ್ಟು ಮಾಡಿಕೊಡಿ ಅಂತ ಹೇಳಿದರು ನೀವೇ. ಆಮೇಲೆ ಬೀಡ್ಸಲ್ಲಿ ಮಾಡಬೇಕಾಗಿತ್ತು ಅಂತ ಕೇಳ್ತಾಯಿದ್ರು. ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ, ಏನು ಅಂದರೆ ಥ್ರೆಡ್ಡಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಮತ್ತು ಪ್ಯೂರ್ ರೇಷ್ಮೆ ಸಾರಿ ಆಗಿರೋದ್ರಿಂದ ತುಂಬ ಲುಕ್ಕಾಗಿ ರಿಚ್ ಲುಕ್ ಕೊಡುತ್ತೆ ಅಂತ ಹೇಳಿದೆ. ಅದು ಕೂಡ ಅವ್ರಿಗೆ ಓಕೆ ಆಯಿತು. ನೋಡಿ, ಈ ಬ್ಲೌಸ್ ಕೂಡ ನೋಡಿ ಎಷ್ಟೆಷ್ಟು ಕ್ಯೂಟಾಗಿ ಸೂಪರ್ ಆಗಿದೆ. ಏನಂತ ಬರೀ ಮಾತಿಗೆ ಹೇಳೋದಲ್ಲ, ನೀವೇ ನೋಡಿ, ಡೈರೆಕ್ಟಾಗಿ ಲೈವ್ ಆಗಿ ನೋಡ್ತಾ ಇದ್ದೀರಲ್ಲ. ನೋಡಿ, ನಮ್ಮ ಹತ್ರ ಮಿಷಿನ್ ವರ್ಕ್ ಫಿನಿಶಿಂಗು ಈ ಥರ ಇರುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 600ಇಂದ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಕೆಲವೊಬ್ಬರೆಲ್ಲ 300 ಅಲ್ಲಿ ಹೊಲ್ಕೊಡ್ತಾರೆ, ಇಲ್ಲಿ ಹೊಲ್ಕೊಡ್ತಾರೆ ಬಂದು ಕೆಲವೊಬ್ಬರು ಕಸ್ಟಮರ್ಸ್ ಕೇಳ್ತಾರೆ. ನಮ್ಮ ಹತ್ರ ಆ ಥರ ಅಂತಹ ಇದು ಇಲ್ಲವೇ ಇಲ್ಲ. ಯಾಕಂದರೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿಯಲ್ಲಿ ಎರಡೂ ಕಡೆ ನಾನು ಕಾಂಪ್ರಮೈಸ್ ಆಗಲ್ಲ. ನೋಡಿ, ಯಾಕೆಂದರೆ ಕೆಲಸನೂ ಹಾಗೇ ಇರುತ್ತೆ, ಪ್ರೈಸು ಅದೇ ಥರ ತೊಗೊಳ್ತೀವಿ. ಅಂತಂದರೆ ಫ್ರೆಂಡ್ಲಿ ಬಜೆಟೆಲ್ಲ. ಪ್ರೈಸ್ ಅಂದರೆ ಹೆವಿ ಆಕಾಶಕ್ಕೆ ಇರೋಂತಹ ಪ್ರೈಸ್ ನಮ್ಮ ಹತ್ರ ಇರಲ್ಲ. ನೋಡಿ, ಫ್ರೆಂಡ್ಲಿ ಬಜೆಟಲ್ಲಿ ಅದಕ್ಕೆ ಏನು ವರ್ತ್ ಇದೆಯೋ ಅಂತಹ ಪ್ರೈಸ್ ನಾವು ಕಂಫರ್ಟೇಬಲ್ ಆಗಿರೋ ಪ್ರೈಸ್ನ ಫಿಕ್ಸ್ ಮಾಡಿರ್ತೀವಿ. ನೋಡಿ, ಇದೆಲ್ಲ ಬೇಬಿ ಕುಚ್ಚುಗಳು. ನಮಗೆ ಅವರು ಕೊಟ್ಟಿರುವಂಥ ಬೇಬಿ ಕುಚ್ಚು ಕೂಡ 6 ಸಾರಿಯಲ್ಲಿ 6 ಥರದ ಬೇಬಿ ಕುಚ್ಚನ್ನ ಹಾಕಿದ್ದೀವಿ. 3, 2 ಆ ಥರ ಕಾಂಬಿನೇಷನ್ ಇರುವಂಥದ್ದು. ನೋಡಿ, ಡಿಫ್ರೆಂಟಾಗಿ ಹಾಕಿ ಅವರ ಇದನ್ನು ಕಂಪ್ಲೀಟ್ ಮಾಡಿದ್ದೀವಿ. ಕೊಟ್ಟಿರುವಂಥ ಕೆಲಸ